ಇವತ್ತು ನಿಮ್ಗೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ಗಣೇಶಗಳು ಅವೈಲಬಲ್ ಇದೆ. ಇದು ಈಕೋ ಫ್ರೆಂಡ್ಲಿ ಹಾಗೂ ಪರಿಸರ ಸ್ನೇಹಿ ಗಣೇಶಗಳಾಗಿವೆ. ಇಲ್ಲಿ 1/2 ಫೀಟಿಂದ ಹಿಡ್ಬಿಟ್ಟು 6.5 ಫೀಟ್ವರೆಗೂ ಗಣೇಶಗಳು ಅವೈಲಬಲ್ ಇದೆ. ಹಾಗೆ POP ಗಣೇಶಗಳು ಕೂಡ ತುಂಬ ಬರ್ತಾ ಇದೆ. POP ಗಣೇಶಗಳನ್ನ ಇಡಲೇಬೇಡಿ ಅಂತ ಕೇಳ್ಕೊತಿದ್ದೀನಿ. POP ಗಣೇಶಗಳಿಂದ ಎಷ್ಟೊಂದು ಪರಿಸರಕ್ಕೆ ಹಾನಿ ಆಗ್ತಿದೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಅನ್ಎಜುಕೇಟೆಡ್ ಪೀಪಲ್ಸ್ಗಿಂತ ಎಜುಕೇಟೆಡ್ ಪೀಪಲ್ಸ್ಗಳೇ ತುಂಬ ಮಾಡ್ತಾ ಇದ್ದಾರೆ. ಕೆಲವೊಬ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇನ್ನೇನು ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಬೇಕು ಅಂತ ಅಂದರೆ ಕುಂದನ್ ವರ್ಕ್ಸ್ ಆಗಿರ್ಬೋದು, ಹಾಗೆ ಸ್ಟೋನ್ ವರ್ಕ್ಸ್ ಆಗಿರ್ಬೋದು, ಹಾಗೆ ಗಣೇಶಗಳಿಗೆ ಶೆಲ್ಲೆ ಪಂಜೆಗಳನ್ನಾಗಿ ಉಡಿಸ್ಕೊಡೋದೇ ಆಗಿರ್ಬೋದು, ಇಲ್ಲಿ ಮಾಡಿಕೊಡ್ತಾರೆ. ಹಾಗೆ ಪೇಂಟಿಂಗಲ್ಲಿ ಕಾಂಬಿನೇಷನ್ ಪೇಂಟಿಂಗ್ ಬೇಕಂದ್ರೂ ಕೂಡ ಮಾಡಿಕೊಡ್ತಾರೆ. ಹಾಗೆ ರಿಟೇಲ್ ಹಾಗೂ ಹೋಲ್ಸೇಲ್ ದರದಲ್ಲಿ ಗಣೇಶಗಳು ಅವೈಲಬಲ್ ಇದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಮಣ್ಣಿನ ಮಡಿಕೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಕೋಳಿ ಫಾರಮ್ಗೋಸ್ಕರ ಮಡಿಕೆಗಳನ್ನೆಲ್ಲ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ನೋಡಿ, ಇದು ಮಡಿಕೆಗಳನ್ನ ಮಾಡಿಬಿಟ್ಟು ಇದು ಹೋಲ್ ಮಾಡಿದ್ದಾರೆ. ಇಲ್ಲಿ ಮೊಟ್ಟೆಗಳನ್ನ ಮಾಡಿಬಿಟ್ಟು ಹೀಟ್ ಮಾಡಿಬಿಟ್ಟು ಮರಿಗಳನ್ನ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಥರ ಮಡಿಕೆಗಳು ಕೂಡ ಅವೈಲಬಲ್ ಇದೆ. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನು ಹಾಗೆ ಅಡ್ರೆಸ್ನ ನಾನು ಡಿಸ್ಪ್ಲೇನಲ್ಲಿ ಹೋಗಿ ವಿಸಿಟ್ ಮಾಡಿ. ಹಾಗೆ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಹೇಳ್ತೀನಿ. ಟೇಕ್ ಕೇರ್, ಬಾಯ್.